ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಲೇಡೀಸ್ ಎಲ್ಲರಿಗೂ ಕೂಡ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಿಚನ್ ಕುಕ್ವೇರ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಇರುವಂಥ ಕಿಚನ್ ಯುಟೆನ್ಸಿಲ್ಸ್ನ ಮನೆಯಲ್ಲಿ ತೊಗೊಳ್ಬೇಕು ಅಂತ ಆಸೆ ಇರುತ್ತೆ. ಯಾವ ರೀತಿ ತೊಗೊಳ್ಬೇಕು, ಎಷ್ಟು ಮೆಜರ್ಮೆಂಟಲ್ಲಿ ತೊಗೊಳ್ಬೇಕು, ಇದು ಕ್ಲೀನಿಂಗು ಮೇಂಟೆನೆನ್ಸ್ ಈಸಿ ಆಗುತ್ತಾ ಇಲ್ವಾ ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅಂಥವ್ರಿಗೆ ನಾನು ಆಲ್ಮೋಸ್ಟ್ 4 to 8 ಇಯರ್ಸಿಂದ ಯೂಸ್ ಮಾಡ್ತಾ ಇರೋವಂಥ ನನ್ನ ಫೇವ್ರೆಟ್ ಯುಟೆನ್ಸಿಲ್ಸಲ್ಲಿ ಕೆಲವೊಂದನ್ನು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಜೆನ್ಯೂನ್ ರಿವ್ಯೂನ ಕೊಡ್ತಾ ಇದ್ದೀನಿ. ನಿಮ್ಮಲ್ಲೂ ಕೂಡ ಯಾರಾದರೂ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಇರುವಂಥ ಯುಟೆನ್ಸಿಲ್ಸ್ನ ತೊಗೊಳ್ಬೇಕು ಅಂದರೆ ಡೆಫಿನೆಟ್ಲಿ ಈ ಒಂದು ವಿಡಿಯೋ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಕೆಲವೊಂದನ್ನು ಆಫ್ಲೈನಲ್ಲಿ ತೊಗೊಂಡಿದ್ದೀನಿ. ಆದರೆ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ವಿತೌಟ್ ಡಿಲೇ ಯಾವ್ಯಾವ ಯುಟೆನ್ಸಿಲ್ಸ್ನ ತೊಗೊಂಡಿದ್ದೀನಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಯಾವ್ಯಾವ ಯುಟೆನ್ಸಿಲ್ಸ್ ಬಗ್ಗೆ ನಾನು ರಿವ್ಯೂನ ಕೊಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇದ್ರ ಪ್ರಕಾರ ನಿಮ್ಗೇನಾದರೂ ಈ ವಸ್ತುಗಳು ಬೇಕು ಅನ್ನೋದಾದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಆಗ ಮಾತ್ರ ನಿಮಗೆ ಡೀಟೇಲ್ ಆಗಿರುವಂಥ ಎಕ್ಸ್ಪ್ಲನೇಷನ್ ಅನ್ನೋದು ಸಿಗುತ್ತೆ. ಮೊದಲನೇದು ಒಂದು ಮೈನ್ಯೂಟ್ ಆಗಿರುವಂಥ ಕ್ಲೀನಿಂಗ್ ಟೂಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಟೂಲ್ ಅಂತೂ ಡೆಫಿನೆಟ್ಲಿ 100% ಎಲ್ಲರ ಕಿಚನಲ್ಲಿ ಕೂಡ ಇರಲೇಬೇಕಾಗಿರುವಂಥ ಒಂದು ವಸ್ತು. ಇಲ್ಲಿ ಏನು ನೋಡ್ತಾ ಇದ್ದೀರಾ, 2 ಬ್ರಷು. ಆ್ಯಕ್ಚುಲಿ ನಾನು ಇದರಲ್ಲಿ 3ನ ತೊಗೊಂಡಿದ್ದೀನಿ. ಸೆಟ್ ಪ್ರಕಾರ ನಿಮಗೆ 3 ಅನ್ನೋದು ಸಿಗುತ್ತೆ. ಇದರಲ್ಲಿ ನಿಮಗೆ ಬ್ರೆಸಲ್ಸ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಕಾಪರು, ಇದು ಬಂದು ವೈಯರು, ಇನ್ನೊಂದು ಬಂದು ನಾರ್ಮಲ್ ಆಗಿ ಸ್ಟೀಲಿಂದ ಮಾಡಿರ್ತಾರೆ. ಇವೆಲ್ಲ ಕೂಡ ರಫ್ ಆಗಿರೋ ಕಾರಣ ಕ್ಲೀನಿಂಗ್ಗೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಸೆಟ್ ಪ್ರಕಾರ ಅಟ್ ಎ ಟೈಮ್ 3 ಕೂಡ ತೊಗೊಂಡಿದ್ದೀನಿ. ಒಂದು ವೈರಿಂದ ಮಾಡಿರ್ತಾರೆ, ಇನ್ನೊಂದು ಬ್ರಾಸಿಂದ ಮಾಡಿರ್ತಾರೆ, ಮತ್ತು ನಾರ್ಮಲ್ ಆಗಿ ಈ ಒಂದು ಸ್ಟೀಲ್ ಬರುತ್ತೆ ಅಲ್ವಾ, ಅದರಿಂದ ಈ ಒಂದು ತಂತಿಗಳನ್ನೋದು ಮಾಡಿರ್ತಾರೆ. ಸೊ ನಾನು ಸ್ಟೀಲ್ ತಂತಿ ಮಾಡಿರೋವಂಥದ್ದನ್ನ ವಾಶ್ರೂಮಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ. ವೈಯರಲ್ಲಿ ಮಾಡಿರೋದನ್ನ ಕಿಚನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಬ್ರಾಸಿಂದ ಮಾಡಿರೋಂಥ ಬ್ರಷ್ನ ಯೂಸ್ ಮಾಡ್ತಾ ಇಲ್ಲ. ಇದನ್ನ ಯಾವ್ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನ ನಿಮಗೆ ಇಲ್ಲಿ ಸೈಡಲ್ಲಿ ಪಿಕ್ಚರಲ್ಲಿ ಕೊಟ್ಟಿರ್ತಾರೆ, ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಬ್ರಷಸ್ನ ನಾನು ಆಲ್ಮೋಸ್ಟ್ 6 to 8 ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ಗೆ ದ ಬೆಸ್ಟ್ ಟೂಲ್ ಆಗಿರೋದ್ರಿಂದ ನಿಮ್ಮ ಜೊತೆ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಈ ಒಂದು ಬ್ರಷಸ್ಸು ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ಸಿಗುತ್ತೆ. ಆದರೆ ನಾನು ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಸ್ಟವ್ ಹತ್ರ ಎಲ್ಲ ತುಂಬ ಡಾರ್ಕ್ ಆಗಿರುವಂಥ ಮಾರ್ಕ್ಸ್ ಆಗಿರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಟು ಆಮೇಲೆ ಈ ಒಂದು ಬ್ರಷಿಂದ ಬ್ರಷ್ ಮಾಡಿಬಿಟ್ಟು ಬಟ್ಟೆಯಿಂದ ಒರೆಸ್ಕೊಳ್ಳೋದಷ್ಟೇ. ತುಂಬ ನೀಟಾಗಿ ಕೂಡ ಕ್ಲೀನ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಬ್ರಷ್ನ ನಾವು ಟ್ಯಾಪ್ಸ್ ಮೇಲೆ ಆಗಿರುವಂತಹ ಹಾರ್ಡ್ ವಾಟರ್ ಸ್ಟೈನ್ಸ್ನ ರಿಮೂವ್ ಮಾಡೋಕ್ಕೋಸ್ಕರ ಕೂಡ ಯೂಸ್ ಮಾಡ್ಬೋದು. ಇದು ನಾನು ವೈಯರಿಂದ ಮಾಡಿರುವಂಥ ಬ್ರಷ್ನ ಯೂಸ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಸ್ಕ್ರಾಚಸ್ ಕೂಡ ಆಗದಿರ ಇರುತ್ತೆ. ನೀವು ಸ್ಟವ್ ಇರ್ಬೋದು, ಮತ್ತು ಸ್ಟವ್ ಮೇಲೆ ಇರುವಂತಹ ಬರ್ನರ್ಸ್ ಎಲ್ಲ ಏನಿರುತ್ತೆ, ಆ ಬರ್ನರ್ಸ್ ಇರ್ಬೋದು, ಟ್ಯಾಪ್ಸ್ ಇರ್ಬೋದು, ಕಾರ್ನರ್ಸ್ ಇರ್ಬೋದು, ಅಥವಾ ಈ ರೀತಿ ವುಡನ್ ಮೆಟೀರಿಯಲ್ದಾದರೆ ಕಾರ್ನರ್ಸಲ್ಲೆಲ್ಲ ಕೂಡ ನಿಮಗೆ ಸಣ್ಣ ಸಣ್ಣ ಧೂಳು ಅನ್ನೋದು ಇರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಅಲ್ವಾ. ಈ ಒಂದು ಸಣ್ಣ ಸಣ್ಣ ಏರಿಯಾಸಲ್ಲೂ ಕೂಡ ನೀವು ಈಸಿಯಾಗಿ ಈ ಒಂದು ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟು ಸ್ಟೈನ್ಲೆಸ್ ಸ್ಟೀಲ್ ಸ್ಟ್ರಾಸ್. ಇದು ಕೂಡ ನೋಡೋಕ್ಕೆ ಪುಟ್ಟದಾಗಿರುತ್ತೆ. ಇದನ್ನು ನಾನು ಆಲ್ಮೋಸ್ಟ್ 6 ಇಯರ್ಸಿಂದ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಈ 2 ಸ್ಟ್ರಾ ಜೊತೆಗೆ ಒಂದು ಕ್ಲೀನಿಂಗ್ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಆ ಒಂದು ಕ್ಲೀನಿಂಗ್ ಬ್ರಷ್ ಸದ್ಯಕ್ಕೆ ಮಿಸ್ ಆಗಿದೆ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಇದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ಇದನ್ನು ಕೂಡ ತೊಗೊಂಡು ಆಲ್ಮೋಸ್ಟ್ ಒಂದು 4 to 5 ಇಯರ್ಸ್ ಆಗಿದೆ. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಈಗ ಸಮ್ಮರಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಕೊಕೊನೆಟ್ ವಾಟರ್ ಎಲ್ಲನೂ ಕುಡಿತಾ ಇರ್ತೀವಿ. ಎಳ್ನೀರೆಲ್ಲ ಕುಡಿಬೇಕಾದ್ರೆ ಪ್ಲಾಸ್ಟಿಕ್ ಸ್ಟ್ರಾಸ್ ಎಲ್ಲ ಕೂಡ ಯೂಸ್ ಮಾಡ್ತಿರ್ತೀವಲ್ವ. ಹೊರಗಡೆ ಹೋದಾಗ ಕೂಡ ನಾವು ಇದನ್ನು ಟ್ರಾವೆಲ್ ಫ್ರೆಂಡ್ಲಿಯಾಗೂ ಕೂಡ ಕ್ಯಾರಿ ಮಾಡ್ಬೋದು. ಪೌಚಲ್ಲಿ ಅಥವಾ ಕಾರಲ್ಲಿ ಕೂಡ ಇದನ್ನು ಒಂದು ಕಡೆ ಇಟ್ಕೊಳ್ಳೋದಾದರೆ, ನಾವು ಎಳ್ನೀರೆಲ್ಲ ಕುಡ್ದಾದ್ಮೇಲೆ ಅಥವಾ ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನೀಟಾಗಿ ವಾಶ್ ಮಾಡಿ ಒಂದು ಕಡೆ ಜೋಡಿಸ್ಕೊಳ್ಳೋದಾದರೆ ನಮಗೆ ಡೈಲಿ ಬೇಸಿಡ್ ಮೇಲೆ ಯೂಸ್ಗಿರ್ಬೋದು, ಅಥವಾ ನಾವು ಯಾವಾಗಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಎಳ್ನೀರೆಲ್ಲ ಕುಡಿಬೇಕಾದ್ರೆ ಈ ಒಂದು ಸ್ಟ್ರಾಸ್ ಅನ್ನೋದು ಹೆಲ್ಪ್ಫುಲ್ ಆಗುತ್ತೆ. ಮಕ್ಕಳಿಗಂತೂ ಸ್ಪೆಷಲಿ ಈ ಪ್ಲಾಸ್ಟಿಕ್ ಸ್ಟ್ರಾಸ್ ಎಲ್ಲ ಕೂಡ ಬಿಸಿಲಲ್ಲೆಲ್ಲ ಇಟ್ಕೊಂಡಿರ್ತಾರೆ, ತುಂಬಾ ಮೆಲ್ಟ್ ಆಗಿರುತ್ತೆ. ಅದ್ರ ಬದಲಾಗಿ ಈ ರೀತಿ ನಾವು ಸ್ಟೀಲ್ ಸ್ಟ್ರಾಸ್ನ ಯೂಸ್ ಮಾಡ್ಕೊಳ್ಳೋದಾದರೆ ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿ ನಾವು ನೀಟಾಗಿ ಕ್ಲೀನ್ ಮಾಡೋಕ್ಕೆ ಬ್ರಷ್ ಕೂಡ ಕೊಟ್ಟಿರ್ತಾರೆ, ಮತ್ತು ಇದು ಸ್ಟೀಲ್ ಮೆಟೀರಿಯಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಮೆಲ್ಟ್ ಆಗದಿರ ಕೂಡ ಇರುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಹಾಟ್ ಪಾಟ್ ಸ್ಟ್ಯಾಂಡು.
ಇದನ್ನು ಕೂಡ ತೊಗೊಂಡು ಆಲ್ಮೋಸ್ಟ್ 4 to 5 years ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅಕ್ವಾಟ್ ಸ್ಟ್ಯಾಂಡ್ ನಿಮಗೆ ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ. ಬಟ್ ನೀವು ಇದನ್ನು ಯೂಸ್ ಮಾಡೋದಾದರೂ ಕೂಡ ಮಾಡ್ಬೋದು. ಒಂದೊಂದಕ್ಕೆ ಅಂದರೆ ಒಂದೊಂದು ಕುಕ್ಕರ್ಗಿರ್ಬೋದು ಅಥವಾ ಒಂದೊಂದು ವೆಸಲ್ಗೂ ಕೂಡ ಒಂದೊಂದು ಅಕ್ವಾಟ್ ಸ್ಟ್ಯಾಂಡ್ ಇಟ್ಬಿಟ್ಟು ಈ ರೀತಿಯಾಗಿ ನೀವು ಜೋಡಿಸ್ಕೊಳ್ಬೋದು. ಇನ್ನು ನಾವು ಮೂವ್ ಮಾಡಿ ಕ್ಲೀನಿಂಗ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಇದ್ದರೆ. ಇದೇ ಥರ ಇನ್ನೊಂದು ಅಕ್ವಾಟ್ ಸ್ಟ್ಯಾಂಡ್ ಕೂಡ ನಾನು ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ವ ಇದು. ಇದನ್ನಂತೂ ತುಂಬ ಜನ ಕೇಳ್ತಾ ಇರ್ತಾರೆ, ಇದು ಎಲ್ಲಿ ಸಿಗುತ್ತೆ ನನಗೆ ಲಿಂಕ್ ಕೊಡಿ ಅಂತ. ಸೊ ನಾನು ಆದಷ್ಟು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ನ ಕೊಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಯಾವುದಾದ್ರೂ ಮಿಸ್ ಆಗಿದ್ರು ಕೂಡ ನೀವು ಕಮೆಂಟ್ ಮಾಡೋದಾದರೆ ಮತ್ತೆ ನಾನು ಪಿನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಒಂದು ಅಕ್ವಾಟ್ ಸ್ಟ್ಯಾಂಡ್ ಬಂದು ರೆಕ್ಟ್ಯಾಂಗುಲರ್ ಶೇಪಲ್ಲಿದೆ ಈ ರೀತಿಯಾಗಿ. ಇದರಲ್ಲಿ ನಾವು ಜಾಸ್ತಿ ಬಲ್ಕ್ ಕ್ವಾಂಟಿಟಿಯಲ್ಲಿ ವೆಸಲ್ಸ್ನೆಲ್ಲ ಇಟ್ಕೊಳ್ಬೋದು. ಅದಾದರೆ ಒಂದೊಂದರಲ್ಲಿ ಒಂದೊಂದು ಇಟ್ಕೊಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಕೆಲವೊಂದು ಒಂದೊಂದು ಕಡೆ ಬೆಂಡ್ ಆಗಿಬಿಟ್ರೆ ಮತ್ತೆ ಒಂದು ಲೆವೆಲಲ್ಲಿ ಇರಲ್ಲ, ಮತ್ತು ಕ್ಲೀನಿಂಗು ಕೂಡ ಕಷ್ಟ ಆಗುತ್ತೆ. ಈ ಹೋಲ್ಸಲ್ಲೆಲ್ಲ ಕೂಡ ಇದು ನಾನು ಪಾತ್ರೆಯಲ್ಲಿ ಅಂದರೆ ಸ್ಟವ್ ಮೇಲಿನ ಕೇಕ್ ಎಲ್ಲ ಮಾಡಬೇಕಾದ್ರೆ ಇದೆಲ್ಲ ಕೂಡ ಬರ್ನ್ ಆಗಿದೆ ನೋಡಿ. ಇದೆಲ್ಲ ಕ್ಲೀನಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಇದಾದರೆ ನಮಗೆ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಅಲ್ವಾ, ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಕಾರಣ ರಾಡ್ಸ್ ಥರ ಇರುತ್ತೆ, ಈಸಿಯಾಗಿ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನು ಕೆಳಗಡೆ ಕೂಡ ನಮಗೆ ಈ ರೀತಿ ರಬ್ಬರ್ ಕಾರ್ಕಣದು ಕೊಟ್ಟಿರ್ತಾರೆ, ಮೂವ್ ಮಾಡಬೇಕಾದ್ರೂ ಕೂಡ ಈಸಿಯಾಗಿ ಮೂವ್ ಆಗುತ್ತೆ. ಇದರ ಮೇಲೆ ಕೂಡ ಅಷ್ಟೇ ನಾವು ಈ ರೀತಿ ಅಟ್ ಎ ಟೈಮ್ ಒಂದು 2 ದೊಡ್ಡ ದೊಡ್ಡ ಕುಕ್ಕರ್ನ ಇಟ್ಕೊಳ್ಬೋದು. ಒಂದು ವೇಳೆ ನೀವು ಚಿಕ್ಕದು ಇಡ್ತೀರಾ ಅನ್ನೋದಾದರೆ ನೋಡಿ ಈ ರೀತಿಯಾಗಿ ಕೂಡ ಕಡೆ ನೀವು ನೋಡೇ ಇರ್ತೀರಾ. ಬಟ್ ನಿಮ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕಾಣಿಸುತ್ತೆ, ನೋಡೋಕ್ಕೂ ಕೂಡ ನೀಟಾಗಿರುತ್ತೆ. ಅಟ್ ಎ ಟೈಮ್ ಎಲ್ಲದನ್ನ ಒಂದೇ ಸರಿ ಈ ರೀತಿ ಮೂವ್ ಮಾಡಿ ಕೂಡ ಕ್ಲೀನ್ ಮಾಡ್ಕೊಳ್ಳಿ. ಒಂದು ಫಿನಿಶಿಂಗ್ ಲುಕ್ ಏನಿದೆ ತುಂಬ ಚೆನ್ನಾಗಿ. ನಾನು ಈ ರೀತಿಯಾಗಿ ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ಬಿಸಿಯಾಗಿರುವಂಥ ಪಾತ್ರೆಗಳನ್ನ. ಇಷ್ಟೊತ್ತು ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಸ್ಟ್ರಾಸ್ ಬಗ್ಗೆ, ಈ ಒಂದು ಸ್ಟ್ಯಾಂಡ್ ಬಗ್ಗೆ, ನಾನು ಆ ಒಂದು ವಸ್ತುನ ತೋರಿಸ್ಕೊಂಡು ಅದೇ ಥರನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೇಮ್ ವಾಯ್ಸ್ನ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನಿಮಗೆ ಆ ಒಂದು ವಾಯ್ಸ್ ಸ್ವಲ್ಪ ಲೋ ಅಂತ ಅನಿಸ್ಬೋದು. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಡೈರೆಕ್ಟಾಗಿ ಮಾತಾಡೋದು ಬೆಟರಾ ಅಥವಾ ಈ ರೀತಿ ವಾಯ್ಸ್ ಓವರ್ ಕೊಡೋದು ಬೆಟರಾ ಅಂತ. ನೆಕ್ಸ್ಟು ಸಾಸ್ ಪಾಟ್ಸು. ಲಾಸ್ಟ್ ವಿಡಿಯೋದಲ್ಲಿ ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಹಾಲು ಕಾಯಿಸುವಂಥ ಪಾತ್ರೆ ತುಂಬ ಚೆನ್ನಾಗಿದೆ ತೋರಿಸಿ ಅಂತ. ನೋಡ್ತಿದ್ದೀರಲ್ವ, ಆಕೀಸ್ ಬ್ರ್ಯಾಂಡ್ದು. ನಾನು ಸೇಮ್ ಬ್ರ್ಯಾಂಡ್ದಿಂದನೇ 2 ತೊಗೊಂಡಿದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಪ್ರಕಾರ ಇದನ್ನು ನೀವು ತೊಗೊಳ್ಬೋದು. ನೋಡ್ತಿದ್ದೀರಲ್ವ, ಇದು 1 ಲೀಟರ್ ಕೆಪಾಸಿಟಿ ಇರೋವಂಥದ್ದು. ಇದು ಇಂಡಕ್ಷನ್ ಬೇಸ್ ಕೂಡ ಹೌದು, ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ಲು. ಇದರ ಕ್ವಾಲಿಟಿ ಅನ್ನೋದು ಸೂಪರ್ ಆಗಿರುತ್ತೆ, ಟ್ರಿಪ್ಲೆ ರೀತಿ ಇದು ವರ್ಕ್ ಆಗುತ್ತೆ. ಇದಕ್ಕೆ ಗ್ಲಾಸ್ ಲೀಡ್ ಕೂಡ ಕೊಟ್ಟಿದ್ದಾರೆ. ಸೇಮ್ ಇದರಲ್ಲೇ ನಾನು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದು ತೊಗೊಂಡಿದ್ದೀನಿ. ಇದು 1.5 ಲೀಟರ್ ಕೆಪಾಸಿಟಿ ಇರೋವಂಥದ್ದು. ಇದರಲ್ಲಿ ನಿಮಗೆ ಯಾವ ಮೆಜರ್ಮೆಂಟ್ ಬೇಕೋ ಅದ್ರ ಪ್ರಕಾರ ಸಿಗುತ್ತೆ. ನಿಮಗೆ ಎಷ್ಟು ಕ್ವಾಂಟಿಟಿ ಇರೋವಂಥದ್ದು ಬೇಕೋ ನೋಡ್ಕೊಂಡು ತಗೊಳ್ಬೋದು. ನಾನಿಲ್ಲಿ 1 ಲೀಟರ್ ಮತ್ತು 1.5 ಲೀಟರ್ ಕೆಪಾಸಿಟಿ ಇರುವಂಥ 2 ಸಾಸ್ ಪಾಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಹಾಲು ಕಾಯಿಸೋಕ್ಕಿರ್ಬೋದು, ಸ್ವೀಟ್ಸ್ ಎಲ್ಲನೂ ಮಾಡಬೇಕಾದ್ರೆ, ಈವನ್ ರೈಸ್ ಎಲ್ಲನೂ ಮಕ್ಕಳಿಗೆಲ್ಲ ಮಾಡ್ಕೊಡ್ಬೇಕಾದ್ರೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಸೀದೋಗ್ದಿರ ಕೂಡ ಇರುತ್ತೆ. ನೆಕ್ಸ್ಟ್ ಒಂದು ಪ್ಯಾನ್ ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿದೆ. ಇದು ಬರ್ನರ್ ಕಂಪ್ನಿದು. ಇದಕ್ಕೆ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ನಾವು ಈಸಿಯಾಗಿ ಇದನ್ನು ಯೂಸ್ ಮಾಡ್ಕೊಳ್ಬೋದು, ಈ ರೀತಿ ಹೋಲ್ಡ್ ಮಾಡಿಕೊಂಡು. ಇದಕ್ಕೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ಲಿಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಇದು ಟ್ರಿಪ್ಲೆ ಆಗಿರೋದ್ರಿಂದ ಇದರಲ್ಲಿ ಅಡುಗೆ ಮಾಡಿದಾಗ ಸೀದೋಗ್ದಿರ ಇರುತ್ತೆ. ಇಲ್ಲಿ ನೀವು ಇದನ್ನು ನೋಡ್ತಾ ಇರ್ಬೋದು, ಇದು ಇಂಡಕ್ಷನ್ ಬೇಸ್ ಕೂಡ ಹೌದು. ಇದರಲ್ಲಿ ನಿಮಗೆ ಮೆಜರ್ಮೆಂಟ್ ಪ್ರಕಾರ ಕೂಡ ಸಿಗುತ್ತೆ. ಇದರಲ್ಲೇ ನೀವು ಡೀಪ್ ಫ್ರೈ ಕೂಡ ಮಾಡ್ಕೊಳ್ಬೋದು. ಒಂದು 4-5 ಜನ ಇರೋ ಫ್ಯಾಮ್ಲಿಗೆ ಇದರಲ್ಲಿ ನೀವು ಪಲ್ಯಗಳಿರ್ಬೋದು ಅಥವಾ ನೀವು ನಾರ್ಮಲ್ ಆಗಿ ಏನಾದರೂ ಸ್ಟೀಮ್ ಮಾಡ್ಕೊಳ್ಬೇಕಂದ್ರೆ ಇರ್ಬೋದು, ಗ್ರೇವೀಸ್ ಮಾಡಬೇಕಾದ್ರೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದರಲ್ಲಿ ನಾನು ಫ್ರೈಡ್ ರೈಸ್ ಇರ್ಬೋದು ಅದೆಲ್ಲನೂ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ, ಸೀದೋಗ್ದಿರ ಕೂಡ ಇರುತ್ತೆ. ಈ ರೀತಿ ಗೊಜ್ಜು ಪಲ್ಯಗಳೆಲ್ಲ ಮಾಡ್ಕೊಳ್ಬೇಕಾದ್ರೂ ಕೂಡ ಕಡಿಮೆ ಇರುವಂತಹ ಜನಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ನಿಮಗೆ ಮೆಜರ್ಮೆಂಟ್ ಪ್ರಕಾರ ಕೂಡ ಸಿಗುತ್ತೆ, ಆ ರೀತಿ ನೀವು ತೊಗೊಳ್ಬೋದು. ಇದನ್ನು ತಗೊಂಡು ಆಲ್ಮೋಸ್ಟ್ 3 to 4 years ಆಗಿದೆ. ಈಗಲೂ ಕೂಡ ಹೊಸದರ ರೀತಿಯಲ್ಲೇ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ನೆಕ್ಸ್ಟ್ ಈ ಒಂದು ಸಾಸ್ ಪಾಟ್ಸ್. ಇಲ್ಲಿ ಏನು ನೋಡ್ತಿದ್ದೀರಾ, 2 ನಾನು ತೊಗೊಂಡಿದ್ದೀನಿ. ಫಸ್ಟ್ ಏನು ನೋಡ್ತಿದ್ದೀರಾ, ಇದನ್ನು ತೊಗೊಂಡು ಆಲ್ಮೋಸ್ಟ್ 7 to 8 years ಆಗಿದೆ. ಇದು ಕೂಡ ಬರ್ನರ್ ಕಂಪ್ನಿದು. ಇದು ಕೂಡ ಟ್ರಿಪ್ಲೆ ಮತ್ತು ಇಂಡಕ್ಷನ್ ಬೇಸು. ಇದರಲ್ಲಿ ಮಾಡೋವಂಥ ಅಡುಗೆ ಕೂಡ ಸೀದೋಗ್ದಿರ ಇರುತ್ತೆ. ನೋಡೋಕ್ಕೂ ಕೂಡ ಕ್ಯೂಟ್ ಆಗಿದೆ. ಸರ್ವಿಂಗ್ ಬೌಲ್ ರೀತಿಯಲ್ಲಿ ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನು ನೋಡ್ತಿದ್ದೀರಾ, ಇದು ಬ್ರ್ಯಾಂಡ್ ಅಲ್ಲ, ಲೋಕಲ್ ಶಾಪ್ದೆ. ಅಂದರೆ ನಾನು ಇದನ್ನು ಕೂಡ ನಾನು ಅಮೆಝಾನಲ್ಲೇ ಬೈ ಮಾಡಿದ್ದೀನಿ. ಸೊ ನೋಡ್ತಿದ್ದೀರಲ್ವ, ಇದಕ್ಕೆ ಯಾವುದೇ ರೀತಿ ಬ್ರ್ಯಾಂಡ್ ಏನೂ ಇಲ್ಲ. ಬಟ್ ನೋಡಿದಾಗ ನಮಗೆ ಕಾಸ್ಟ್ ವೈಸ್ ಕೂಡ ಕಡಿಮೆ ಅನಿಸಿದೆ ಅಂತ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಜಾಸ್ತಿ ಐ ಫ್ಲೇಮ್ ಇಟ್ಟಾಗ ಮಾತ್ರನೇ ನಿಮಗೆ ಅದರಲ್ಲಿ ಸೀದೋಗೋ ಚಾನ್ಸ್ ಇರುತ್ತೆ.
ಇದರಲ್ಲಿ ಈ ರೀತಿ ಏನಾದರೂ ಸಾಂಬಾರೆಲ್ಲನೂ ಮಾಡಬೇಕಾದ್ರೆ ಕುಕ್ಕರಲ್ಲಿ ಬೇಯಿಸ್ಕೊಳ್ದಿರ ಹೊರಗಡೆನೇ ಬೇಯಿಸ್ಕೊಳ್ಬೇಕು ಅನ್ನೋದಾದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲೂ ಕೂಡ ನೀವು ಸೂಪ್ ಎಲ್ಲನೂ ಮಾಡ್ಕೊಳ್ಬೋದು. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮೇ ಬಿ ಇದರಲ್ಲಿ ನಿಮಗೆ 2 ಲಿಂಕ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಒನ್ ಯಾವುದು ಅಂತ ನೋಡೋಣ. ನೆಕ್ಸ್ಟು ಪ್ರತಿಯೊಬ್ಬರ ಮನೆಯಲ್ಲೂ ಇರಲೇಬೇಕಾಗಿರುವಂಥ ಕುಕ್ಕರ್ಸು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ 3 ಕುಕ್ಕರ್ಸು. ಇದರಲ್ಲಿ ಈ ಒಂದು 3 ಕುಕ್ಕರ್ಸ್ನ ನಾನು ಆಲ್ಮೋಸ್ಟ್ 8 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಒನ್ ಏನು ನೋಡ್ತಿದ್ದೀರಾ ಇದು ಬಂದು ಬಟರ್ಫ್ಲೈ ಕುಕ್ಕರು. ಮಕ್ಕಳು ಚಿಕ್ಕವ್ರು ಇರಬೇಕಾದ್ರೆ ಬೇಬಿ ಫುಡ್ ಎಲ್ಲನೂ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅನ್ನೋದ್ರಿಂದ ತೊಗೊಂಡಿದ್ದೆ. ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿದೆ. ಇದಕ್ಕೆ 2 ಲಿಡ್ ಇದೆ, ಒಂದು ಕುಕ್ಕರ್ ಮುಚ್ಚಳ, ಇನ್ನೊಂದು ಬಂದು ಗ್ಲಾಸ್ ಲಿಡ್ ಕೂಡ ಕೊಟ್ಟಿರ್ತಾರೆ. ಪ್ಯಾನ್ ರೀತಿಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ನೋಡೋಕ್ಕೆ ತುಂಬ ಕ್ಯೂಟ್ ಆಗಿದೆ ಅಲ್ವಾ. ಇದರಲ್ಲಿ ನಾನು ಒಂದು 2 ಗ್ಲಾಸಷ್ಟು ರೈಸ್ನ ಕುಕ್ ಮಾಡ್ಬೋದು. ಈಗ ಬೇಬಿ ಫುಡ್ ಏನು ಪ್ರಿಪೇರ್ ಮಾಡ್ತಾ ಇಲ್ಲದೆ ಇರೋ ಕಾರಣ ನಾನು ರೈಸ್ನ ಕುಕ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ದೀನಿ. ಇದು ಕೂಡ ಇನ್ನೊಂದು ಕುಕ್ಕರು. ಇದು 3 ಲೀಟರ್ ಕೆಪಾಸಿಟಿ ಇರುವಂಥದ್ದು. ಇಂಡಕ್ಷನ್ ಬೇಸ್ ಕೂಡ ಹೌದು, ಟ್ರಿಪ್ಲೆ ಕೂಡ ಹೌದು. ಇದು ಕೂಡ ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ದು, ಪ್ರೆಸ್ಟೀಜ್ ಬ್ರ್ಯಾಂಡ್ದು. ಇದನ್ನು ತೊಗೊಂಡು ನಾನು ಆಲ್ಮೋಸ್ಟ್ 4 ಇಯರ್ಸ್ ಆಗಿದೆ. ಇನ್ನು 2 ಏನು ತೋರಿಸಿದೆ ಅದನ್ನು ತೊಗೊಂಡು ಆಲ್ಮೋಸ್ಟ್ 8 ಇಯರ್ಸ್ ಆಗಿದೆ. ಪ್ರೆಷರ್ ಗೇಜ್ ಕೂಡ ಕೊಟ್ಟಿರ್ತಾರೆ ಇದರಲ್ಲಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಾಣಿಸುತ್ತೆ. 3 ಲೀಟರ್ ಕೆಪಾಸಿಟಿ ಇರೋವಂಥದ್ದು. ಇದೇ ಥರ 3 ಲೀಟರ್ ಕೆಪಾಸಿಟಿ ಇರೋವಂಥದ್ದನ್ನು ನಾನು ಇಂಡಸ್ ವ್ಯಾಲೆ ಬ್ರ್ಯಾಂಡಿಂದ ಕೂಡ ತೊಗೊಂಡಿದ್ದೀನಿ. ಈ ಒಂದು ಕುಕ್ಕರ್ನ ಕೂಡ ನಾನು 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ 4 to 8 ಇಯರ್ಸಿಂದ ಯೂಸ್ ಮಾಡ್ತಾ ಇರೋವಂಥ ಕುಕ್ವೇರ್ಸ್ನ ಮಾತ್ರನೇ ಶೇರ್ ಮಾಡ್ತಾ ಇದ್ದೀನಿ. ಇಂಡಸ್ ವ್ಯಾಲಿ ಕುಕ್ವೇರ್ ಬೇಕಂದ್ರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದರ ಶೇಪ್ ನೋಡಿ ಇಷ್ಟ ಆಗಿ ತೊಗೊಂಡಿದ್ದೆ. ಇದನ್ನು ಕೂಡ ಆಲ್ಮೋಸ್ಟ್ 8 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಇದು ಕೂಡ ಪ್ರೆಸ್ಟೀಜ್ ಬ್ರ್ಯಾಂಡ್ದೇನೆ. ಇದು ಇಂಡಕ್ಷನ್ ಬೇಸ್ ಕೂಡ ಆಗಿರುತ್ತೆ, ಪ್ರೆಷರ್ ಗೇಜ್ ಕೂಡ ಕೊಟ್ಟಿದ್ದಾರೆ. ನೋಡೋಕ್ಕೆ ಈ ಶೇಪ್ ಇರುತ್ತೆ, ಒಂದು ರೀತಿ ರೌಂಡ್ ಬಾಟಮ್ ಬಂದಿರುತ್ತೆ. ಇದರ ಕೆಪಾಸಿಟಿ ಬಂದು 3.3 ಲೀಟರ್ ಕೆಪಾಸಿಟಿ ಇರುವಂಥದ್ದು. ಇದರಲ್ಲೇ ನಾನು 5 ಲೀಟರ್ ಕೆಪಾಸಿಟಿ ಇರುವಂಥ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ನ ಕೂಡ ತೊಗೊಂಡಿದ್ದೀನಿ. ಬಟ್ ಕೇಕ್ ಎಲ್ಲನೂ ಬೇಕ್ ಮಾಡಬೇಕಾದ್ರೆ ಸ್ವಲ್ಪ ತಳದಲ್ಲಿ ಸ್ವಲ್ಪ ನಿಮಗೆ ಅದು ಕಲರ್ ಚೇಂಜ್ ಆಗಿರೋ ಕಾರಣ ನಾನು ತೋರಿಸ್ತಾ ಇಲ್ಲ ಅಷ್ಟೇ. ನೆಕ್ಸ್ಟ್ ಬಂದು ಇದು ಸ್ಟೈನ್ಲೆಸ್ ಸ್ಟೀಲ್ ಮೆಟೀರಿಯಲ್ ಅಲ್ಲ, ಐರನ್ ಮೆಟೀರಿಯಲ್ದು ತವಾ ಸ್ಟ್ಯಾಂಡು. ಯೂಶ್ವಲಿ ಈಗ ಚಪಾತಿಗೊಂದು, ದೋಸೆಗೊಂದು, ಪಡ್ಡುಗೊಂದು ಮತ್ತು ಉತ್ತಪ್ಪಂಗೊಂದು ತುಂಬ ರೀತಿಯಾಗಿರೋ ತವಾಗಳನ್ನ ಯೂಸ್ ಮಾಡ್ತಾ ಇರ್ತೀವಲ್ವ. ತವಾನ ಆರ್ಗನೈಸ್ ಮಾಡೋದಕ್ಕೋಸ್ಕರ ತಗೊಂಡಿರುವಂಥ ಸ್ಟ್ಯಾಂಡು. ಇದರಲ್ಲಿ ಯಾವ ರೀತಿ ನಾನು ತವಾಗಳನ್ನ ಆರ್ಗನೈಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದಕ್ಕಿಂತ ಮುಂಚೆ ಕೂಡ ಒಂದ್ಸರಿ ಇದ್ರ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದರಲ್ಲೇ ಒಂದು 5 ರಿಂದ 6 ತವಾಗಳನ್ನ ನಾವು ಆರ್ಗನೈಸ್ ಮಾಡ್ಕೊಳ್ಬೋದು. ಚಪಾತಿ ಮಾಡುವಂಥದ್ದು ಇರ್ಬೋದು ಅಥವಾ ನಿಮಗೆ ಪಲ್ಯಗಳೆಲ್ಲ ಮಾಡ್ಕೊಳ್ಳುವಂತಹ ಕಾಸ್ಟ್ ಐರನ್ ಕುಕ್ವೇರ್ ಸೆಟ್ಸ್ನ ಕೂಡ ನೀವು ಇದರಲ್ಲಿ ಈ ರೀತಿ ಜೋಡಿಸ್ಕೊಳ್ಬೋದು. ಇನ್ನು ಇದನ್ನು ವರ್ಟಿಕಲ್ ಆಗಾದರೂ ಯೂಸ್ ಮಾಡ್ಕೊಳ್ಬೋದು, ಹಾರಿಜಾಂಟಲ್ ಆಗಾದರೂ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ತವಾಗಳನ್ನ ತೋರಿಸಿದಾಗ ನಂಗೆ ಒಬ್ಬರು ಕಮೆಂಟ್ ಮಾಡಿದರು, ಮೇಡಮ್ ಈ ರೀತಿ ತವಾಗಳೆಲ್ಲ ಎಲ್ಲಿಡ್ತೀವಿ ಅಲ್ಲಿ ಸ್ವಲ್ಪ ಜಾಸ್ತಿ ಜಿಡ್ಡಾಗಿದೆ, ಸ್ಮೆಲ್ ಬರ್ತಿದೆ ಅಂತ. ಮೇ ಬಿ ನೀವು ಆಯಿಲ್ನ ಸ್ಪ್ರೆಡ್ ಮಾಡಿ ಒಂದು ಟಿಶ್ಯೂ ಪೇಪರಿಂದ ಅಥವಾ ಬಟ್ಟೆಯಿಂದ ಸರಿಯಾಗಿ ಒರೆಸಿಲ್ಲ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಸ್ಮೆಲ್ ಬರ್ತಿರುತ್ತೆ. ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟ್ ಒಂದು ಕ್ಯೂಟಾಗಿ ಕಾಣಿಸ್ತಾ ಇರೋವಂತಹ ಕಡಾಯಿ. ಇದು ನೋಡೋಕ್ಕೆ ಎಷ್ಟು ಕ್ಯೂಟ್ ಆಗಿದೆಯೋ ಅಷ್ಟೇ ಅಗಲವಾಗಿ ಕೂಡ ಇರುತ್ತೆ. ಇದಕ್ಕೆ ಒಂದು ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಬಿಸಿಯಾಗಿದ್ದಾಗ ಕೂಡ ಈಸಿಯಾಗಿ ಇದನ್ನು ಹೋಲ್ಡ್ ಮಾಡ್ಬೋದು. ಇದು ಮೇಯರ್ಸ್ ಬ್ರ್ಯಾಂಡ್ದು. ನೋಡೋಕ್ಕೆ ಅಗಲವಾಗಿದೆ ಅಲ್ವಾ. ಇದು ಟ್ರಿಪ್ಲೆ ಆಗಿರೋ ಕಾರಣ ನೀವು ಈಸಿಯಾಗಿ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಗ್ಲಾಸ್ ಲಿಡ್ ಕೂಡ ಕೊಟ್ಟಿದ್ದಾರೆ, ಈ ರೀತಿ ಕವರ್ ಆಗುತ್ತೆ. ಇದರಲ್ಲಿ ಫ್ರೈಡ್ ರೈಸ್ ಇರ್ಬೋದು, ಬಿರಿಯಾನೀಸ್ ಇರ್ಬೋದು, ಎಲ್ಲ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟು ಇದು ಮಿನಿ ಥಿಂಗ್ಸು. ಇಲ್ಲೇನು ನೋಡ್ತಿದ್ದೀರಾ ಹುಕ್ಸು. ಇದು ನಿಮಗೆ ಟ್ರಾನ್ಸ್ಪರೆಂಟ್ ಇರೋ ಕಾರಣ ನೀವು ಎಲ್ಲಾದರೂ ಕೂಡ ಇದನ್ನು ಫಿಕ್ಸ್ ಮಾಡಿದ್ರೆ, ಗೋಡೆಗೆ ಫಿಕ್ಸ್ ಮಾಡಿದ್ರೆ ಗೋಡೆ ಕಲರ್ ಯಾವ ರೀತಿ ಇರುತ್ತೋ ಅದೇ ಥರನೇ ಕಾಣಿಸುತ್ತೆ. ಒಂದು ವೇಳೆ ನೀವು ವಾಲ್ಪೇಪರ್ ಮೇಲೆ ಫಿಕ್ಸ್ ಮಾಡೋದಾದರೆ ಅದೇ ಕಲರ್ ಅನ್ನೋದು ಕಾಣಿಸುತ್ತೆ. ನಾನು ಈ ರೀತಿಯಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಕೊಕೊನೆಟ್ ಬೀಟರು. ಪೂಜೆ ಮಾಡಬೇಕಾದ್ರೆ ತೆಂಗಿನಕಾಯಿನ ಹೊಡೆಯೋದಕ್ಕೋಸ್ಕರ ಒಂದು ಕೋಲು ಅಥವಾ ಯಾವುದಾದ್ರು ರಾಡ್ನ ಇಟ್ಕೊಂಡು ಹೊಡಿತಿರ್ತೀವಲ್ಲ, ಅದ್ರ ಬದಲಾಗಿ ಈ ರೀತಿ ಕೊಕೊನೆಟ್ ಬೀಟರ್ನ ಇಟ್ಕೊಳ್ಳೋದಾದರೆ ನೀರೆಲ್ಲ ಕೂಡ ಅದೇ ಪ್ಲೇಟಲ್ಲೇ ಕಲೆಕ್ಟ್ ಆಗುತ್ತೆ. ಹೊಡೆಯೋದು ಕೂಡ ತುಂಬ ಈಸಿ. ನೆಕ್ಸ್ಟು ಚಾಪಿಂಗ್ ಬೋರ್ಡ್ ಜೊತೆಗೆ ಒಂದು ಟ್ರೇ ಕೂಡ ತೊಗೊಂಡಿದ್ದೀನಿ. ಈ ಒಂದು ಟ್ರೇನ ಆಲ್ಮೋಸ್ಟ್ 9 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಒಂದು ಚಾಪಿಂಗ್ ಬೋರ್ಡ್ನ ಕೂಡ ಅಷ್ಟೇ ನಾನು 8 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ರೌಂಡ್ ಚಾಪಿಂಗ್ ಬೋರ್ಡ್ನ ನಾನು ಆಲ್ಮೋಸ್ಟು 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಚಾಪಿಂಗ್ ಮಾಡೋಕ್ಕಿರ್ಬೋದು, ಮುದ್ದೆ ಮಾಡೋಕ್ಕಿರ್ಬೋದು, ಎಲ್ಲದನ್ನು ಯೂಸ್ ಮಾಡ್ಬೋದು. ಚಪಾತಿ ಮಾಡೋಕ್ಕೆ ಕೂಡ ನೀವು ಅದ್ರ ಮೇಲೇ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಈ ಒಂದು ಟ್ರೇ ಏನಿದೆ ಇದನ್ನು ನಾನು ಆಲ್ಮೋಸ್ಟ್ 9 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅನ್ನೋದಾದರೆ, ನೀಟಾಗಿ ವಾಶ್ ಮಾಡಿದಾದಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿ ಒಂದು ಟಿಶ್ಯೂ ಪೇಪರಿಂದ ಅಥವಾ ಒಂದು ಬಟ್ಟೆಯಿಂದ ನೀಟಾಗಿ ಈ ರೀತಿ ಒರೆಸ್ಬೇಕಾಗುತ್ತೆ. ಆಗ ಎಕ್ಸ್ಟ್ರಾ ಆಯಿಲೆಲ್ಲ ಏನಿರುತ್ತೆ ಬಟ್ಟೆಗೆ ಅಬ್ಸರ್ವ್ ಆಗೋ ಕಾರಣ ನೀಟಾಗಿ ಬೇಗನೆ ಡ್ರೈ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಮಾಡೋದಾದರೆ ಶೈನಿಂಗ್ ತುಂಬ ವರ್ಷದವರೆಗೂ ಇದೇ ಥರನೇ ಇರುತ್ತೆ. ನೆಕ್ಸ್ಟ್ ಒಂದು ಸೆರಾಮಿಕ್ ಜಾರ್.
ಇದನ್ನು ಕೂಡ ಆಲ್ಮೋಸ್ಟ್ 3 to 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ತೊಗೊಂಡ್ಮೇಲೆ ಕಂಪಲ್ಸರಿ ಮೊಸರನ್ನ ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ. ತುಂಬ ಸ್ವೀಟಾಗಿ ಗಟ್ಟಿಯಾಗಿ ಇರುತ್ತೆ, ತುಂಬ ಪರ್ಫೆಕ್ಟಾಗಿ ಕೂಡ ಮೊಸರು ಬರುತ್ತೆ. ಅಂದರೆ ತುಂಬಾ ಸ್ವೀಟಾಗಿರುತ್ತೆ ಇದರಲ್ಲಿ ಮಾಡಿರುವಂಥ ಮೊಸರು. ಡೈರೆಕ್ಟಾಗಿ ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು. ಈ ಒಂದು ಸೆರಾಮಿಕ್ ಪಾಟ್ನ ನಾವು ಡೆಕೋರ್ ಪೀಸ್ ಆಗಿ ಕೂಡ ಇಟ್ಕೊಳ್ಬೋದು. ನೋಡೋಕ್ಕೆ ಕಲರ್ಫುಲ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟು ಅಡುಗೆ ಮನೆಯಲ್ಲಿ ಕಾಣಿಸುವಂಥ ಈ ಒಂದು ಕಂಟೈನರ್ಸು, ಈ ಗ್ಲಾಸ್ ಕಂಟೈನರ್ಸ್ ಏನಿದೆ ಇದನ್ನು ಕೂಡ ನಾನು ಆಲ್ಮೋಸ್ಟು 4 to 6 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಐಕಿಯಾ ಡ್ರೈಯಿಂಗ್ ಮ್ಯಾಟ್ಸು, ಇದ್ರ ಮೇಲೆ ನಾನು ತರಕಾರಿಗಳನ್ನೆಲ್ಲ ತೊಳೆದಾಗ ಅಥವಾ ಹೂಗಳೆಲ್ಲ ತೇವ ಇದ್ದಾಗ ಪೂಜಾ ವಸ್ತುಗಳನ್ನೆಲ್ಲ ವಾಶ್ ಮಾಡಿದಾಗ ಇದ್ರ ಮೇಲೆ ಇಡ್ತಾ ಇರ್ತೀನಿ. ಇದು ಡ್ರೈಯಿಂಗ್ ಮ್ಯಾಟ್ ಆಗಿರೋದ್ರಿಂದ ತೇವಾಂಶನ ನೀಟಾಗಿ ಹೀರ್ಕೊಳ್ಳುತ್ತೆ. ಇದನ್ನು ಆಲ್ಮೋಸ್ಟು 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು ನೆಟ್ ಲಿಡ್ಡು, ಇದನ್ನು ನಾನು ಯೂಶ್ವಲಿ ಫ್ರೂಟ್ಸ್ ಮೇಲೆ ಕ್ಲೋಸ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ತೊಗೊಂಡು 7 ಇಯರ್ಸ್ ಆಗಿದೆ. ಫ್ರೂಟ್ಸ್ ಮೇಲೆ ಕವರ್ ಮಾಡೋಕ್ಕಾದರೂ ಯೂಸ್ ಮಾಡ್ಬೋದು, ಅಥವಾ ಈ ರೀತಿ ತರಕಾರಿ ಇರ್ಬೋದು, ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊಂಡಾಗ ಹೌಸ್ ಫ್ಲೈಸ್ ಎಲ್ಲ ಬರ್ತಿರುತ್ತೆ. ಈ ಸಣ್ಣ ಸಣ್ಣ ಸೊಳ್ಳೆಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ನಾವು ನೆಟ್ ಲಿಡ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಒಂದು ಶೆಲ್ಫ್ ಅಂತಲೇ ಹೇಳ್ಬೋದು. ಇದನ್ನ ನಾವು ಕಬೋರ್ಡ್ಸ್, ಕ್ಯಾಬಿನೆಟ್ಸ್ ಒಳಗಡೆ ಕೂಡ ಇಟ್ಕೊಳ್ಬೋದು, ಅಥವಾ ಈ ರೀತಿ ಕೌಂಟರ್ನ ಡೆಕೋರ್ ಮಾಡೋಕ್ಕೆ ಕೂಡ ಇಟ್ಕೊಳ್ಬೋದು. ಇದನ್ನು ನಾನು ಈ ರೀತಿ ಒಂದು ಕಾರ್ನರಲ್ಲಿ ಇಟ್ಕೊಂಡಿದ್ದೀನಿ. ಯೂಶ್ವಲಿ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ನೆಕ್ಸ್ಟು ತುಂಬ ಜನ ಕೇಳೋ ಅಂಥದ್ದು ಈ ಒಂದು ಸ್ಪೈಸ್ ರ್ಯಾಕ್ ಏನಿದೆ, ಇದರ ಲಿಂಕ್ ಕೇಳ್ತಿರ್ತೀರಾ. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಆಲ್ಮೋಸ್ಟ್ 7 to 8 ಇಯರ್ಸ್ ಬ್ಯಾಕ್ ಆಗಿರೋದ್ರಿಂದ ಆಗಲೇ ಜಸ್ಟ್ ಒಂದು 3 to 6 ಮಂತ್ಸ್ ಮಾತ್ರನೇ ಇದು ಅವೈಲಬಲ್ ಇತ್ತು. ಆಮೇಲೆ ಇದು ಅನ್ಅವೈಲಬಲ್ ಆಗಿಬಿಟ್ಟಿದೆ. ಕಿಚನ್ ಕೌಂಟರ್ನ ಡೆಕೋರ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಗ್ರೀನರಿ ಮಧ್ಯದಲ್ಲಿ ನ್ಯಾಚುರಲ್ ಆಗಿ ಕಾಣಿಸುವಂಥ ಈ ರೀತಿ ಸೆರಾಮಿಕ್ ಬೌಲ್ಸ್ ಇರ್ಬೋದು, ಅಥವಾ ಈ ರೀತಿ ಸ್ಟ್ಯಾಂಡ್ ಎಲ್ಲ ಏನಿದೆ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಒಳ್ಳೆ ಡೆಕೋರ್ ಪರ್ಪಸ್ ಆಗಿ ಕೂಡ ನೀವು ಇದನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಇದರ ಕೆಳಗಡೆ ಕೂಡ ಕೆಲವೊಂದು ವಸ್ತುಗಳನ್ನ ನಾನು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇರ್ತೀನಿ. ಸ್ಟವ್ ಪಕ್ಕದಲ್ಲಿ ಒಂದು ಕಾರ್ನರ್ಗೆ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಕಿಚನ್ ಕೌಂಟರ್ನ ಯಾರಾದರೂ ಆರ್ಗನೈಸ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿರುವಂಥ ಯುಟೆನ್ಸಿಲ್ಸ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.